ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾಕವ ಸರಿಯಾಗಿ ತಿನ್ಲ ಅಲ್ಲಿ ಒತ್ವತ್ಗೆ ಸರಿಯಾಗಿ ಹೊಟ್ಟೆಗೆ ಹಾಕೊಂಡ್ಯಾ ಇಲ್ವೋ? ಹೆಂಗ್ ಸ್ವರ್ಗ ಆಗಿದ್ಯಾ ನೋಡು. ನೋಡ್ದ್ಯಾದರೆ ನಿಮ್ಮ ಅವ್ವ ನಿನ್ನ ಮ್ಯಾಕೆ ಪಿರಾಣನೇ ಇಟ್ಕೊಂಡವಳೆ. ದೊರೆ, ನೀನು ಊರಲ್ಲಿ ಇಲ್ದಾಗ ನನ್ನ ಬಂಗಾರನ ಪರದಾಟ ನೋಡ್ಬೇಕಾಗಿತ್ತು ನೀನು. ಅಣ್ಣಯ್ಯ, ಅವಾಗಂತೂ ಹಗಲು ರಾತ್ರಿ ನಿಂದೇ ಯೋಚನೆ. ಹೌದಾ ಬಂಗಾರ? ನಿನ್ ಮಗನ್ ಮ್ಯಾಕೆ ಈಟೊಂದು ಜೀವ ಇಟ್ಕೊಂಡಿದ್ಯಾ? ಇಲ್ಲ ಮತ್ತೆ ಅದನ್ನ ಕೇಳು. ನೀನ್ ಫೋನ್ ಮಾಡಿದ್ಮ್ಯಾಕೆ ನನಗ್ ಜೀವ ಬಂದಿದ್ದು. ಈಟೊಂದೆಲ್ಲ ಆಸೆ ಇದ್ರು ಹೊಸ ಜೊತೆ ಸೇರ್ಕೊಂಡು ಎಂತ ನಾಟಕ ಆಡ್ಬಿಟ್ಟವ. ಹಳೆ ವಿಷಯ ಎಲ್ಲ ಈಗ ಯಾಕೆ? ಆ ಊರ್ ಹೆಂಗಿತ್ತು, ಆ ಊರ್ನಾಗ ನೀವ್ ಹೆಂಗಿದ್ರಿ ಅದ್ನ ಹೇಳು ಫಸ್ಟ್. ಅಯ್ಯ, ಅದನ್ನೆಲ್ಲ ಯಾಕೆ ಹೇಳ್ತೀಯಪ್ಪಯ್ಯ? ಈ ಊರ್ನಾಗೆ ಬಂಗಾರಮ್ಮನ ಮಗ ಕಂಟೆ ಅಂತ ಮರ್ಯಾದೆ ಕೊಟ್ರೆ, ಆ ಊರ್ನಾಗೆ ದೇವ್ರು ತಾಯಿ ನಮ್ನೆಲ್ಲ ಕಾಪಾಡಕ್ ಬಂದಿರೋ ಶಕ್ತಿ ಅಂತೆಲ್ಲ ಮರ್ಯಾದೆ ಕೊಡ್ತಾ ಇದ್ರು. ಹೌದಾ ಅಣ್ಣಯ್ಯ? ಹ್ಞೂ ತಂಗ್ಯವ, ಆ ಶಿವದಾಸ ಅವಂಗೂ ಗೊತ್ತು. ಅವನಂತೂ ಅವ್ವ ತಾಯಿ ದೇವಿ ಅಂತ ತಲೆ ತಿಂದಾಕ್ಬಿಟ್ಟಿದ. ಹಂಗಾರೆ ಎಲ್ಲರೂ ಸೇರಿ ಪುಟ್ಟಕ್ಕನ ಜೊತೆ ನಿನ್ನೂ ದೇವ್ರು ಮಾಡ್ಬಿಟ್ರು ಅನ್ನೋ. ಅದೆಲ್ಲ ಆಗಿರೋದು ಇವನ್ ಕೈನಾಗಿರೋ ಈ ರಕ್ಷೆ ಶಕ್ತಿಯಿಂದವ. ಅಯ್ಯೋ, ಅಷ್ಟೇ ಅಲ್ಲ ಬಂಗಾರ, ನಾನೇ ದೇವ್ರ ಅನ್ನೋ ಥರ ಆ ಊರ್ನ ಒಂದೆರಡು ಘಟನೆಗಳು ಕೂಡ ಆಯ್ತು. ಒಂದು ಮಗಿಗೆ ಜೀವ ಬಂತು, ಹಬ್ಬದ ಯಜಮಾನಿಕೆನ ನನಗೆ ಕೊಟ್ರು. ಯಾಕೆ ಕೇಳ್ತೀಯ ಆ ಕತೆನ? ಪುಟ್ಟವ ನಿಂಗೆ ಅಪಾಯ ಆಗ್ಬಾರ್ದು ಅಂತ ಕಟ್ಟಿರೋ ದಾರ ನಿನ್ನ ಪವಾಡ ಪುರುಷನಾಗೆ ಮಾಡ್ಬಿಡ್ತು ಅಲ್ವಾ ಅಣ್ಣಯ್ಯ? ಹ್ಞೂ ತಂಗ್ಯವ, ಅದನ್ನೆಲ್ಲ ನೋಡಿ ನನ್ಗೆ ಅನ್ಬೇಕು ಒಂಥರ ಅನುಮಾನ ಬಂದ್ಬಿಟ್ಟಿತ್ತು. ಆಯ್ತಾಯ್ತು, ಈಗ ಊಟ ಮಾಡಿ ನೀನು. ನೀವ್ ಯಾರು ಅವನ ಜೊತೆ ಮಾತಾಡ್ಸ್ಬೇಡಿ. ಊಟಕ್ಕಿಂತ ಬರೀ ಮಾತಾಡ್ತಾವ್ರಿ. ನೀನ್ ತಿನ್ನು ಮಗ. ಹಾ ಅಜಯ್, ಒಂದ್ ದಿವಸ ಅಂದ್ರೆ ನನ್ ಗದ್ದೆಗೆ ಹೋಗಿ ಬರ್ತಾ? ಅಯ್ಯ, ನಾನು ಹೇಳ್ತಾ ನೀವು ಊಟ ಮಾಡು, ಮಾತಾಡ್ಬೇಡ ಅಂತ. ಊಟ ಮಾಡಿದ ಮೈಗೆ ಹತ್ತಕ್ಕಿಲ್ಲ ಮಗ, ಸುಮ್ಕೆ ಊಟ ಮಾಡು. ಸಿಗ್ದೂರ್ ಕತೆ ಹೇಳ್ತಿದ್ದೀರಾ ಅತ್ತೆ? ಎಲ್ಲ ಹೆಂಡ್ತಿರ್ಗೆ ಗಂಡನೇ ದೇವ್ರಾದ್ರೆ ನನ್ ಗಂಡ ಮಾತ್ರ ಆ ಊರ್ಲಿರೋ ಜನಕ್ಕೆಲ್ಲ ದೇವ್ರಾಗೋದ್ರು.